क्या बे जमीर भाई, क्या जी किस्सा, बोलो भाई, समाचार ऐसा हो गया ना। हाँ, कांग्रेस पार्टी का नमक काले को कांग्रेस को भी चूरी मारने को गया था क्या? ऐसा लोग हम पूछ रहे सो, मैं नहीं पूछ रहा हूँ। वक़्फ़ बोर्ड का ये देखो तो प्रॉपर्टी देखो तो दूर से भी शैतान को भी पता चलना ये वक़्फ़್ बोर्ड का प्रॉपर्टी है, हरा रंग का पट्टी डालो ಅಂತೆಲ್ಲ ಹೇಳಿದ್ರಲ್ಲ ನೀವು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನಿಗೆ ಚೂರಿ ಹಾಕಕ್ಬಿಟ್ರೆ ಅಲ್ಲಿ ಎಂತೆಂಥ ಪಂಟ್ರುಗಳಿದಾರೆ ಗೊತ್ತೇನ್ರಿ ಜಮೀರಣ್ಣ. ನೀವು ಪಂಟ್ರಿರ್ಬೋದು, ಆದರೆ ನಿಮಗೂ ಮೀರಿದಂಥ ಪಂಟ್ರುಗಳು ತುಂಬ ದೊಡ್ಡವರಿದ್ದಾರೆ ರೀ ಕಾಂಗ್ರೆಸ್ ಪಕ್ಷದಲ್ಲಿ. ನಿಮ್ಮನ್ನು ಬೆಳೆಸಿದಂಥ ಕಾಂಗ್ರೆಸ್ ಪಾರ್ಟಿಗೆ ನೀವು ನಿಷ್ಠರಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಧಿಕಾರ ಕೊಟ್ಟಂಥ ಜನಗಳಿಗೆ ನೀವೇನು ನಿಷ್ಠೆ ತೋರಿಸ್ತೀರಾ? ಅದರೊಳಗಾಗೂ ಹಿಂದೂಗಳಿರೋವಂಥ ಕ್ಷೇತ್ರದಲ್ಲಿ ನೀವು ಗೆದ್ದಿರೋದಲ್ಲ ಚಾಮರಾಜಪೇಟೆಯಲ್ಲಿ, ಪಾಪ ಹಿಂದೂಗಳಿಗೆ ಏನು ನ್ಯಾಯ ಕೊಡ್ತೀರಾ? ಡಬಲ್ ಸ್ಟ್ಯಾಂಡರ್ಡ್ ಏನಜಿ ತುಮಾರ. ಏನು ರೀ ನೀವೊಬ್ಬರು ಮಂತ್ರಿಯಾಗಿ ಪೈಸಾ ಬಾಟೋ ಅಂತ ಹೇಳ್ತಿರಲ್ರಿ, ಇದೇನು ರೀ ಪ್ರಜಾತಂತ್ರ ವ್ಯವಸ್ಥೆ? ಮಾತೆತ್ತಿದ್ರೆ ಸಂವಿಧಾನ ಹಕ್ಕು ಅಂತ ಬಡ್ಕೊಳೋರು ನೀವು ದುಡ್ಡು ಹಂಚಿ ಗೆಲ್ತಿರಲ್ರಿ. ಎಲ್ಲ ಪಕ್ಷದವರು ಹಂಚ್ತಾರೆ ತೆರೆಮರೆಯಲ್ಲಿ, ಆದರೆ ನೀವು ಓಪನ್ ಆಗಿ ಫೋನಲ್ಲೇ ಮಾತಾಡ್ತಿರಲ್ರಿ ಜಮೀರಣ್ಣ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಏನ್ರಿ ಜಮೀರಣ್ಣ, ವೈರಲ್ ಆಗಿದ್ದು AI ಆಡಿಯೋ ಏನ್ರಿ, ಯಾಕ್ರಿ ಈ ಥರ ಸುಳ್ಳು ಹೇಳ್ತಾ ಇದ್ದೀರಾ ಅನ್ನೋಂಥ ವಿಷಯನ ನಾವಿವತ್ತು ಮಾತನಾಡೋಣ. ಸ್ನೇಹಿತರೆ, ಈಗ ದಾವಣಗೆರೆಯ ಉಪಚುನಾವಣೆ ನಡೀತು. ಆ ಉಪಚುನಾವಣೆಯಲ್ಲಿ ದಾವಣಗೆರೆಯಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಮತದಾರರದು. ಹಾಗಾಗಿ ಮುಸಲ್ಮಾನರಿಗೆ ಟಿಕೆಟನ್ನು ಕೊಡಬೇಕು ಅನ್ನೋದು ಮುಸ್ಲಿಂ ಸಮುದಾಯದ ಒಂದು ವಾದ ಆಗಿತ್ತು. ಹಾಗಾಗಿ ಕಾಂಗ್ರೆಸ್ ಏನು ಮಾಡ್ತು, ಅಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥರಿಗೆ ಟಿಕೆಟನ್ನು ಕೊಡ್ತು. ಆ ಒಂದು ಚುನಾವಣೆಯಲ್ಲಿ ಮುಸಲ್ಮಾನರು ಏನು ಮಾಡಿದ್ರು, ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದರು. SDPI ತನ್ನ ಕ್ಯಾಂಡಿಡೇಟ್ನ ಹಾಕಿತ್ತು. ಪೈಲ್ಮಾನ್ ಅನ್ನುವಂಥ ಒಬ್ಬ ಪಕ್ಷೇತರ ಅಭ್ಯರ್ಥಿಯು ಕೂಡ ಬಂದರು, ಕಾಂಗ್ರೆಸ್ನವರೇ ಅವರು. ಆದರೆ ಅವರು ನಾಮಪತ್ರವನ್ನು ವಾಪಸ್ ತಗೊಳ್ಳಿಲ್ಲ, ಅದು ಹಂಗೆ ಉಳಿದೋಯ್ತು. ಹಾಗಾಗಿ ಅಲ್ಲೇನಾಯ್ತು ಅಂದರೆ ಕಾಂಗ್ರೆಸ್ನ ಒಳಗಡೆ ಒಂದು ಗೊಂದಲಮಯವಾದ ವಾತಾವರಣ ನಿರ್ಮಾಣ ಆಯಿತು. ಕೇಳಿ ನಮ್ಮ ಜಮೀರಣ್ಣ ಇದ್ದಾರಲ್ಲ, ಇವರು ಮುಸ್ಲಿಂ ಸಮುದಾಯದ ಮಹಾನ್ ನಾಯಕ ಅಂತ ಬಿಂಬಿಸ್ಕೊಂಡಿರೋರು. ಕಾಂಗ್ರೆಸ್ನ ಉಪ್ಪು ತಿಂದು ನೀರು ಕುಡಿದು ಎಲ್ಲ ವಿಧವಾದ ಋಣವನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಕೊಂಡಿರೋವಂಥವ್ರು ಜಮೀರಣ್ಣ. ಈ ಜಮೀರಣ್ಣ ಏನು ಮಾಡಿಬಿಟ್ರು ಅಂದರೆ, ಕೇರಳಗೂ ಇವ್ರನ್ನ ಇನ್ಚಾರ್ಜ್ಗೆ ಹಾಕಿದ್ರು, ಕರ್ನಾಟಕದಲ್ಲೂ ಕೂಡ ಚುನಾವಣೆಗೆ ಇವ್ರನ್ನ ಉಸ್ತುವಾರಿ ಅಂದರೆ ಮೇಲ್ವಿಚಾರಣೆ ಮಾಡೋಕ್ಕೆ ಹಾಕಿದರು. ಎಲ್ಲಿ ಮುಸ್ಲಿಂ ಸಮುದಾಯದ ಒಂದು ಮೇಲ್ವಿಚಾರಣೆಯನ್ನು ಮಾಡೋದು ಇವರು. ಹಾಗಾಗಿ ದಾವಣಗೆರೆಯಲ್ಲೂ ಇವ್ರನ್ನ ಹಾಕಿದ್ರಲ್ಲ, ಅಲ್ಲೇನಾಯಿತು ಅಂದರೆ ಈ ಗೊಂದಲ ಎಲ್ಲ ಏರ್ಪಟ್ಟು ಮುಸ್ಲಿಂ ಸಮುದಾಯ ಎಲ್ಲಿ ತಿರುಗಿ ಬಿದ್ದುಬಿಡುತ್ತೋ ಅನ್ನೋ ಭಯದಲ್ಲಿ ತಾಯ್ತ ಕಟ್ಟಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಓಡಾಡ್ತಾಯಿತ್ತು. ಕೊನೆಗೆ ಏನೇನೋ ಸಂಧಾನಗಳು ರಾಜಿಗಳು ಎಲ್ಲ ನಡೆದಾದ್ಮೇಲೆ ಜಮೀರಣ್ಣನೂ ಕಣಕ್ಕಿಳಿದಿದ್ರು, ನಾಸೀರ್ ಸಾಬ್ರೂ ಕಣಕ್ಕಿಳಿದಿದ್ರು. ಕೆಲವ್ರನ್ನ ಉಚ್ಚಾಟನೆ ಕೂಡ ಮಾಡಿದ್ರು, ಅಂದರೆ ರಾಜೀನಾಮೆಯನ್ನು ತೊಗೊಂಡಿದ್ರು ಇವ್ರದ್ದೆಲ್ಲ ಹುದ್ದೆಗಳಿಗೆ. ನಜೀರ್ ಸಾಬ್ರದ್ದು ಮತ್ತು ಇನ್ನೊಬ್ರದ್ದು ರಾಜೀನಾಮೆಯನ್ನು ತೊಗೊಂಡಿದ್ರು. ಅಲ್ಲಿ ಕೇಳಿ ತಿಣುಕಾಡ್ಬಿಟ್ಟು ಕಾಂಗ್ರೆಸ್ ಪಕ್ಷ ಸಮರ್ಥರು ಗೆದ್ದರು. ಇದು ಗೆದ್ದಾದಮೇಲೆ ಸುಮ್ಮನೆ ಇದ್ರಪ್ಪ. ಈಗ DCM ಹುದ್ದೆ, ಸಚಿವರು ಹುದ್ದೆ ಎಲ್ಲ ಸೃಷ್ಟಿ ಆಗಬೇಕಲ್ಲ DK ಶಿವಕುಮಾರ್ ಅವ್ರ ಕ್ಯಾಬಿನೆಟಲ್ಲಿ. ನಿನ್ನೆ ಜಮೀರಣ್ಣಂದು ಅಂತ ಹೇಳಲಾಗ್ತಿರುವ ಒಂದು ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗೋಗಿದೆ. ಇದರಲ್ಲಿ ಈ ಜಮೀರಣ್ಣ ಮತ್ತು ಸಿರಾಜ್ ಅಂತ ಹೇಳೋರು, ಅಂದರೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಒಬ್ಬರು ಹುದ್ದೆಯಲ್ಲಿರೋರು, ಇವರಿಬ್ಬರು ನಡುವೆ ನಡೆದಿರೋವಂಥ ಸಂವಾದ ವೈರಲ್ ಆಗಿ ಕೂತಿದೆ. ಆದರೆ ಇದನ್ನು ಕೇಳಿ ನಮ್ಮ ಜಮೀರಣ್ಣ ಒಪ್ಕೊಂಡ್ಬಿಡ್ತಾರ. ನಮ್ಮ ಮೋಟಣ್ಣ ಜಮೀರಣ್ಣ ಅವರು, ಕ್ಯಾ ಬೇ ಜಮೀರ್ ಭಾई, क्या जी किस्सा, बोलो भाई, समाचार ऐसा हो गया ना. हाँ, कांग्रेस पार्टी का नमक काले को कांग्रेस को भी चूरी मारने को गया था क्या? ऐसा लोग हम पूछ रहे सो, मैं नहीं पूछ रहा हूँ. ಅಂದರೆ ಜಮೀರಣ್ಣ ಅವರೇ, ನೀವು ಕಾಂಗ್ರೆಸ್ ಪಕ್ಷದ ಉಪ್ಪು ತಿಂದು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆಯಕ್ಕೆ ಹೋಗಿದ್ರಾ ಅಂತ ಆ ಜನಗಳು ಕೇಳ್ತವ್ರೆ, ನಾನೆಲ್ಲ ಕೇಳ್ತಾ ಇರೋದು. ಕೋಪ ಮಾಡ್ಕೊಂಬೇಡಿ, ಸಮಾಚಾರ ಹಿಂಗಾಗೋಯ್ತಲ್ಲ, ವಿಷಯ ಏನು, ನಿಮ್ಮದೆಲ್ಲ ಅಧಿಕಾರ ಕೈ ಬಿಟ್ಟೋಗೋಂಥ ಸಮಯ ಬಂದ್ಬಿಡ್ತಲ್ಲ ಅಂತ ಇವತ್ತು ಜನ ಮಾತಾಡ್ತಿರೋದು. ಆದರೆ ಕೇಳಿ ನಮ್ಮ ಜಮೀರಣ್ಣ ಸುಮ್ಮನೆ ಬಿಟ್ಬಿಡ್ತಾರ. ಇವ್ರು ಇವಾಗ ಹೇಳ್ತಾ ಇರೋದು ಏನು ಅಂದರೆ, ನನ್ನ ಕಂಡ್ರೆ ಆಗದೇ ಇದ್ದವರು ಈ ಥರ AI ವಿಡಿಯೋ ಇದು ಆಡಿಯೋನ ಸೃಷ್ಟಿ ಮಾಡಿ ಹರಿಬಿಟ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಸೈಬರ್ ಕ್ರೈಮಲ್ಲಿ ಕಂಪ್ಲೇಂಟನ್ನು ಇದು ಮಾಡ್ತೀನಿ, ಫೊರೆನ್ಸಿಕ್ ಲ್ಯಾಬಿಗೆ ಕಳಿಸ್ತೀನಿ ಅಂತೆಲ್ಲ ಇವತ್ತು ಜಮೀರಣ್ಣ ಹೇಳ್ಕೊಂಡು ತಿರ್ಗಾಡ್ತಿದ್ದಾರೆ.
ಜಮೀರಣ್ಣ ಆಗೋಯ್ತು. ಯಾಕೆ ಅಂತ ಹೇಳಿದ್ರೆ 100ಕ್ಕಿಂತ ಹೆಚ್ಚಿನ ಜನ ಶಾಸಕರು ದೆಹಲಿಯಲ್ಲಿ ಹೋಗಿ ಕೂತ್ಕೊಂಡು ನನಗೆ ಆ ಸಚಿವ ಸ್ಥಾನ ಬೇಕು, ಈ ಸಚಿವ ಸ್ಥಾನ ಬೇಕು ಅಂತ ಲಾಬಿ ಮಾಡ್ತಾವ್ರೆ. ಜನಗಳ ಕಷ್ಟ ಅವ್ರಿಗೆ ಬೇಕಾಗಿಲ್ಲ. ಅಂಥ ಒಂದು ಬೇಗುದಿ ಕಾಂಗ್ರೆಸ್ ಪಕ್ಷದಲ್ಲಿ ಕುದೀತಾ ಇರೋವಾಗ ನೀವು ಇಂಥ ಎಡವಟ್ಟು ಮಾಡಿಕೊಂಡು ಹಿಂದಿಂದೇ ಎಲ್ಲ ಮಾತಾಡಿರೋದೆಲ್ಲ ಕ್ಲೀನಾಗಿ ಸ್ಪಷ್ಟವಾಗಿದೆ. ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬರೋ ಅಷ್ಟರಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇವತ್ತು ಅಷ್ಟೊತ್ತಿಗೆ 2 ವರ್ಷ ಮುಗ್ದೇ ಹೋಗಿರುತ್ತೆ. ತುಮಾರ ಒತ್ತಾಯ್ಚಿ ಬೈ ಹೋಗಯ್ಯ, ತುಮಾರ ಕ್ಯಾ ಅಭಿ ಸ್ಥಾನಮಾನ ನೈ ಮಿಲ್ತಾ, ಮಂತ್ರಿಗಿರಿ ನೈ ಮಿಲ್ತಾ ಆಪ್ಕೋ, ಐಸಾ ಹೋ ಜಾತಾ. ಇವಾಗ ಏನು ಸಚಿವರ ಸ್ಥಾನದ್ದು ಪಟ್ಟಿ ಏನು ಫೈನಲ್ ಆಗಬೇಕು, ಇದ್ರ ಬಗ್ಗೆ ಮೀಟಿಂಗ್ ನಡೀತಿದೆ. ಅಲ್ಲಿ ಮೊದಲನೇ ವಿಷಯ ನಿಮ್ಮದೇ ಚರ್ಚೆಗೂ ಬರೋದಂತೆ. ನಿಮ್ಮದು ಈ ಆಡಿಯೋ ವೈರಲ್ ಆಗಿದೆಯಲ್ಲ, ಇದ್ರದ್ದು ಚರ್ಚೆಗೆ ಬರ್ತದೆ ಅಲ್ಲಿ ಹೈಕಮಾಂಡಲ್ಲಿ. ಅವರು ಕೇಳಬೇಕಲ್ಲ, ಅವರು ಕೇಳಲ್ಲ. ಹಂಗಾಗಿ ನಿಮಗೆ DCMಗೆ ಸಿಗಲ್ಲ. ಆ ಥರ ಪರಿಸ್ಥಿತಿ ನೀವು ಮಾಡ್ಕೊಂಡಿದ್ದೀರಾ ಅಲ್ರಿ. ನೀವು ಪಕ್ಷಾಂತರ ಮಾಡಿ ಬಂದು ಕಾಂಗ್ರೆಸ್ಸಲ್ಲಿದ್ದಾಗ ನಿಮ್ಮನ್ನು ಕಾಂಗ್ರೆಸ್ ಪಕ್ಷ ಎಷ್ಟೆಲ್ಲ ಚೆನ್ನಾಗಿ ನಡೆಸ್ಕೊಂತು ನಿಮ್ಮನ್ನು ಮುಸ್ಲಿಂ ನಾಯಕರು ಅನ್ನೋ ಕಾರಣಕ್ಕೆ. ನೀವೆಲ್ಲ ಏನು ಹೇಳಿದ್ರಿ, ವಕಫ್ ಬೋರ್ಡ್ ಕಾ ये देखो तो प्रॉपर्टी देखो तो दूर से भी शैतान को भी पता चलना ये वक्फ बोर्ड का प्रॉपर्टी है, हरा रंग का पट्टी डालो ಅಂತೆಲ್ಲ ಹೇಳಿದ್ರಲ್ಲ ನೀವು. ಅಂದರೆ ದೂರದಿಂದ ಇದು ಒಂದು ಸೈತಾನಿಗೆ ನೋಡಿದ್ರು ಇದು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಗೊತ್ತಾಗಬೇಕು ಅಂತ. ಅದರ ಹಗರಣದ ದುಡ್ಡನ್ನು ನೀವು ದಾವಣಗೆರೆ ಉಪಚುನಾವಣೆಯಲ್ಲಿ ಉಪಯೋಗ ಮಾಡಿದ್ದೀರಾ ಅಂತ ಇವತ್ತು ವಿವಾದ ಬುಗ್ಲೆ ಹೇಳ್ತಾ ಇರೋದು. ವಕಫ್ ಬೋರ್ಡ್ ಮೇಲೆ ನಿಮಗೆ, ವಕಫ್ ಬೋರ್ಡ್ ಪ್ರಾಪರ್ಟಿಗಳ ಮೇಲೆ ಅಷ್ಟೊಂದು ನಿಮಗೆ ಮಮಕಾರ ಇದ್ದರೆ ಅಕ್ರಮ ಮಾಡಿ ಆ ದುಡ್ಡನ್ನ ಅಲ್ಲಿ ಖರ್ಚು ಮಾಡಿದ್ದೀರಾ. ಈ ಕುಕ್ಕರ್ ಪಕ್ಷೇತರ ಅಭ್ಯರ್ಥಿ ಕುಕ್ಕರ್ಗೆ ಓಟ್ ಹಾಕ್ಸೋದಕ್ಕೆ ಸಿರಾಜನ್ ಜೊತೆಯಲ್ಲಿ ಕೈ ಜೋಡಿಸಿದ್ದೀರಾ ಅನ್ನೋಂಥ ವಿವಾದ ಇವತ್ತು ಬುಗ್ಲೆದ್ದಿರೋದು. ನೀವೇ ಸ್ಪಷ್ಟವಾಗಿ ಹೇಳ್ತಿರಲ್ಲ. ಈಗ ಏನು 29% ಜನ ಮುಸಲ್ಮಾನರಿರೋ ಜಾಗದಲ್ಲಿ 9% ಅಷ್ಟೇ ಬಂದಿರೋದು. ಆಚೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಕಾಂಗ್ರೆಸ್ ಕಡೆಗೆ ಓಟ್ ಬೀಳಬಾರ್ದು ಅಂತ ಹೇಳ್ರಿ. ಇವಾಗ ಉತ್ತರ ಕೊಡಿ. ಅಂದರೆ ಜಮೀರಣ್ಣಂದು ಲೆಕ್ಕಾಚಾರ ಹೆಂಗಿದೆ ಅಂತ ಹೇಳಿದ್ರೆ, ಒಳ್ಳೆಯ ದಾಟದ ಮೇಲೆ ಅಂಬಿಗನ್ನು ಯಾರು ಅಂತ ಕೇಳ್ದಂಗಿದೆ. ಯಾಕೆಂದರೆ ಇವ್ರಿಗೊಂದಷ್ಟು ಪಾಪ್ಯುಲಾರಿಟಿ ಬೇಕಾಗಿತ್ತು, ಮಂತ್ರಿ ಪದವಿಗಳು ಬೇಕಾಗಿತ್ತು, ಅಧಿಕಾರ ಬೇಕಾಗಿತ್ತು, ತಾನೊಬ್ಬ ಮಹಾನ್ ನಾಯಕ ಅಂತ ಬಿಂಬಿಸ್ಕೋಬೇಕಾಗಿತ್ತು. ಇದಕ್ಕೆಲ್ಲ ಕಾಂಗ್ರೆಸ್ ಪಾರ್ಟಿಯನ್ನು ಬಳಸ್ಕೊಂಡಂಥ ಜಮೀರಣ್ಣ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೇ ಬೆನ್ನಿಗೆ ಚೂರಿ ಹಾಕಕ್ಬಿಟ್ರೆ ಅಲ್ಲಿ ಎಂತೆಂಥ ಪಂಟ್ರುಗಳಿದ್ದಾರೆ ಗೊತ್ತೇನ್ರಿ ಜಮೀರಣ್ಣ. ನೀವು ಪಂಟ್ರಿರ್ಬೋದು, ಆದರೆ ನಿಮಗೂ ಮೀರಿದಂಥ ಪಂಟ್ರುಗಳು ತುಂಬ ದೊಡ್ಡವ್ರು ಇದ್ದಾರೆ ರೀ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರು ನೋಡ್ರಿ ಏನು ಗೊತ್ತಾ, ಯಾವಾಗಲೂ ರಾಜಕೀಯದಲ್ಲಿ ಸಮಯ ಕಾದಿ ಹೊಡಿಬೇಕು, ಕಬ್ಬಣ ಕಾದಾಗ ಹೊಡಿಬೇಕು. ಯಾವಾಗ ಹೊಡೆದ್ರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಚೂರಿಗಿರಿ ಮಾಡಬೇಕಂದ್ರೆ ಕಬ್ಬಣನ ಚೆನ್ನಾಗಿ ಕಾಯಿಸಿ ಒಂದು ಅದಕ್ಕೆ ಬಂದಾಗ ಬಡ್ದಾಗ ಮಾತ್ರನೇ ಅದು ಒಂದು ಹರಿತವಾಗಿರೋಂಥ ಕತ್ತಿ ಆಗೋದು. ಸುಮ್ಮನೆ ಬಡ್ದುಬಿಟ್ರೆ ಮಂಡ್ಕತ್ತಿ ಆಗ್ಬಿಡ್ತ್ರಿ ಜಮೀರಣ್ಣ. ಹಂಗಾಗಿ ಯಾರೋ ನಿಮಗೆ ಸೂರ್ಯಾಗೆ ಬಾಂಬಿಟ್ಬಿಟ್ಟವ್ರೆ ನೀವು ಕೂತಿರೋ ಕುರ್ಚಿ ಕೆಳಗಡೆಗೆ. ಹೆಂಗೆ ಇವಾಗ ಸಚಿವ ಸ್ಥಾನಕ್ಕೆ ಲಾಬಿ ನಡೀತಾ ಇರೋವಂಥ ಒಂದು ಸುಸಂದರ್ಭ ನೋಡಿಕೊಂಡು ಎಲ್ಲಿ ಜಮೀರಣ್ಣನ್ನು DCM ಮಾಡಿಬಿಡ್ತಾರೋ ಅಥವಾ ಮಿನಿಸ್ಟ್ರು ಮಾಡಿಬಿಡ್ತಾರೋ, ನಮಗೆಲ್ಲ ಅವಕಾಶ ತಪ್ಪೋಗ್ಬಿಡುತ್ತೋ ಅಂತ ಯಾರೋ ನೋಡ್ಕೊಂಡಿದ್ದವರು ನಿಮ್ಮ ಆಡಿಯೋನ ವೈರಲ್ ಮಾಡಾಕ್ಬಿಟ್ಟಿದ್ದಾರಲ್ರಿ. ಆದರೂ ನಮಗೆಲ್ಲ ತುಂಬ ಬೇಜಾರು ಕಣ್ರಿ. ನೀವು ಓಡಾಡಿಕೊಂಡು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹೋದ ಕಡೆ ಬಂದ ಕಡೆ ಜನಗಳಿಗೆಲ್ಲ ದುಡ್ಡು ಎಣಿಸಿ ಕೊಟ್ಕೊಂಡು ನಿಮ್ಮ ನಮ್ಮ ಬ್ರದರ್ಸ್ಗಳು ಇದ್ದಾರಲ್ಲಪ್ಪ, ಅಲ್ಲಿ ಇಲ್ಲಿ ಕಲ್ಲು ಹೊಡೆದವರು, ಬೆಂಕಿ ಹಚ್ಚಿದವರು, ಮರ್ಡ್ರ್ ಮಾಡಿದವ್ರಿಗೆಲ್ಲ ಬೇಲ್ಗಳು ಕೊಟ್ಕೊಂಡು ಓಡಾಡ್ಕೊಂಡಿದ್ರಿ. ಹೆಂಗೆ ಅನಿಸ್ತಾಯಿತ್ತು? ಒಂದು ಗತ್ತು ಕದರ್ ಎಲ್ಲ ಹೊಲ್ಟೋಯ್ತಲ್ರಿ. ಈ ಆಡಿಯೋದು ವೈರಲಿಂದಾಗಿ ನಿಮ್ಮ ಸಿಂಹಾಸನದ ಕೆಳಗಡೆ ಇವಾಗ ಬಾಂಬ್ ಬಿಕ್ಬಿಟ್ಟವ್ರೆ. ಕ್ಯಾ ಕರ್ತಿ ಬತಾವ್ ಜಮೀರ್ ಬೈ, ಬತಾವ್ ಜಿ ಕ್ಯಾ ಕಿಸ್ಸಾ ಬತಾಯಿಯೇ. ಕಿಸ್ಸಾ ಅಂದರೆ ಸಮಾಚಾರ ಅಂತ. ಏನು ಸಮಾಚಾರ ಇದೆಲ್ಲ? ನಿಮ್ಮನ್ನು ಬೆಳೆಸಿದಂಥ ಕಾಂಗ್ರೆಸ್ ಪಾರ್ಟಿಗೇ ನೀವು ನಿಷ್ಠರಾಗಿಲ್ಲ ಅಂತ ಹೇಳಿದ್ರೆ, ನಿಮಗೆ ಅಧಿಕಾರ ಕೊಟ್ಟಂಥ ಜನಗಳಿಗೆ ನೀವೇನು ನಿಷ್ಠೆ ತೋರಿಸ್ತೀರಾ? ಅದರೊಳಗಾಗೂ ಹಿಂದೂಗಳಿರೋವಂಥ ಕ್ಷೇತ್ರದಲ್ಲಿ ನೀವು ಗೆದ್ದಿರೋದಲ್ಲ ಚಾಮರಾಜಪೇಟೆಯಲ್ಲಿ. ಪಾಪ ಹಿಂದೂಗಳಿಗೇನು ನ್ಯಾಯ ಕೊಡ್ತೀರಾ? ಡಬಲ್ ಸ್ಟ್ಯಾಂಡರ್ಡ್ ಏನಜ್ಜಿ ತುಮಾರ. ಕಾಂಗ್ರೆಸ್ಸಲ್ಲೂ ನೀವು ಅಧಿಕಾರದಲ್ಲಿರಬೇಕು, ಕಾಂಗ್ರೆಸ್ನ ಗೆಲ್ಲೋಕ್ಕೂ ಬಿಡಬಾರ್ದು. ಕ್ಯಾಜಿ ಏ ಸಬಿ ಅಚ್ಚಾ ದಿಕ್ತಾ. ಆದರೆ ಇವಾಗ ನೀವು ಕೊಡ್ತಾ ಇರೋ ಸಮರ್ಥನೆ ಇದು AI ಸೃಷ್ಟಿ ಮಾಡಿರೋದು, ಯಾರೋ ಪಿತೂರಿ ಮಾಡ್ತಾ ಇರೋದು. ಅದು ಬರಲಿ, ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬರಲಿ. ನೀವು ಹೋಗಿ ಸೈಬರ್ ಇದಕ್ಕೆ ದೂರನೂ ಕೊಡ್ರಿ. ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟೀಕರಣ ಏನೋ ಕೊಟ್ಟಿದ್ದೀರಂತೆ. ಸಿದ್ದರಾಮಣ್ಣ ಏನು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ 35 ಜನರನ್ನ ಇವಾಗ ಸಚಿವರನ್ನು ಮಾಡಬೇಕು. ಅದರಲ್ಲಿ ತನಗೆ ಯಾರು ನಿಷ್ಠೆ ಇದ್ದಾರೋ ಅವ್ರನ್ನೊಂದಷ್ಟು ಜನ ಸೇರಿಸ್ಬೇಕು ಅಂತಲೇ ಸಿದ್ದರಾಮಣ್ಣನೇ ಒದ್ದಾಡ್ತವ್ರೆ. ಅದರಲ್ಲಿ ನಿಮ್ಮದನ್ನೆಲ್ಲ ಕಟ್ಕೊಂಡು ಅವ್ರು ಓಡಾಡ್ತಾರ್ರಿ. ಹಂಗಾಗಿ ನೀವು ಮಾಡಿದ ಕೆಲಸ ತೊಡಾ ಬಿ ಟೀಕ್ ನೈ, ಟೀಕ್ ಕಾಮ್ ನೈ ನೇಕ್ ಕಾಮ್ ಅಂತಾರೆ. ಅಂದರೆ ಸರಿಯಾಗಿರೋ ಕೆಲಸ ಎಲ್ಲ ನೀವು ಮಾಡಿರೋದು.
ನಂಬಿಸ್ಬಿಟ್ಟು ಕುತ್ಕೆ ಕೊಯ್ಯೋ ಅಂತ ಕೆಲಸ ಇದು. ಏನಾನ ನೀವು ಇದು ಆಡಿಯೋ ಎ ಐ ಅಂತಿದ್ದೀರಲ್ಲ, ನೀವು AI ಅಲ್ಲದೆ ಇದ್ದರೆ ಇದು ಕಾಂಗ್ರೆಸ್ ಪಾರ್ಟಿಗೇ ಕತ್ನ ಮಾಡೋ ಕೆಲಸ ಇದು. ತಪ್ಪು ನೀವು ಮಾಡಿರೋದು. ಈ ರೀತಿಯಾಗಿ ಮಾಡಬಾರ್ದು. ನೀವು ಟ್ರಾವೆಲ್ಸ್ ಮಾಡ್ಕೊಂಡು ನ್ಯಾಯವಾಗಿ ಇದು ವ್ಯಾಪಾರ ಗೀಪಾರ ಮಾಡ್ಕೊಂಡಿದ್ರಿ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಬಿಟ್ಟು ನಿಮ್ಗೆ ಈ ಥರ ನರಿ ಬುದ್ಧಿ ಬಂದ್ಬಿಟ್ಟಿದೆಯಲ್ಲ, ಇದಕ್ಕೆ ಏನು ಹೇಳಬೇಕು ಹೇಳಿ. SDPI ಗೆದ್ಬಿಡ್ತೋ ಗೆದ್ದಿಲ್ವೋ ಗೊತ್ತಿಲ್ಲ, ಆದರೆ ಕುಕ್ಕರ್ನ ಪಕ್ಷೇತರ ಅಭ್ಯರ್ಥಿ ಗೆಲ್ಲಿಲ್ಲ. ಆದರೆ ಬಹುತೇಕ ಮುಸಲ್ಮಾನರ ಮತಗಳು ಪಕ್ಷೇತರ ಅಭ್ಯರ್ಥಿ ಕಡೆಗೆ ಬಿದ್ದಿರೋದೇ ಇವತ್ತು ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾಗಿರೋದು. ಹಂಗಾಗಿ ನಿಮ್ಗೇನು ಸಚಿವ ಸ್ಥಾನ ಸಿಗಬೇಕು, DCM ಸ್ಥಾನ ಸಿಗಬೇಕು, ಓ ಸಭಿ ಗಯ ಹವಾಮೆ ಉಡ್ಲೇ ಕಯ. ನಿಮ್ಮ ಸಾಧನೆ ಎಲ್ಲ ಹವಾಮೆ ಉಡ್ಲೇಕು ಚಲೆ ಗಯ. ಅಂದರೆ ನೀವು ಮಾಡಿದ ಸಾಧನೆ ಎಲ್ಲ ಗಾಳೀಲಿ ತೂರ್ಕೊಂಡು ಹೊಟ್ಟೋಯ್ತು. ನಿಮ್ಗಿದ್ದಿದ್ದು ಒಳ್ಳೆ ಹೆಸರು ಹೊಟ್ಟೋಯ್ತು. ಇನ್ಮೇಲೆ ನೀವೇನ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಬಂದು ದುಡ್ಡು ಎಣಿಸಿದ್ರೆ ಯಾರು ಈಸ್ಕೊಳಲ್ಲ ರೀ. ಏನು ರೀ ನೀವೊಬ್ಬರು ಮಂತ್ರಿಯಾಗಿ ಪೈಸಾ ಬಾಟೋ ಅಂತ ಹೇಳ್ತಿರಲ್ರಿ. ಇದೇ ಏನು ರೀ ಪ್ರಜಾತಂತ್ರ ವ್ಯವಸ್ಥೆ? ಮಾತೆತ್ತಿದ್ರೆ ಸಂವಿಧಾನ ಹಕ್ಕು ಅಂತ ಬಡ್ಕೊಳೋರು ನೀವು ದುಡ್ಡು ಹಂಚಿ ಗೆಲ್ತಿರಲ್ರಿ. ಎಲ್ಲ ಪಕ್ಷದವ್ರು ಹಂಚ್ತಾರೆ ತೆರೆಮರೆಯಲ್ಲಿ, ಆದರೆ ನೀವು ಓಪನಾಗೆ ಫೋನಲ್ಲೇ ಮಾತಾಡ್ತಿರಲ್ರಿ. ಜಮೀರಣ್ಣ ನೋಡ್ಕೊಂಡಿದ್ದವ್ರು ಸುಮ್ಮನೆ ಬಿಡ್ತಾರೇನ್ರಿ? ಅದಕ್ಕೆ ಸುರಿಯಾದ ಬಾಂಬ್ ಬಿಟ್ಬಿಟ್ಟವ್ರೆ. ಹಂಗಾಗಿ ವೈರಲ್ ಆಗಿರೋದು AI ವಿಡಿಯೋನೋ ಅಥವಾ ನಿಜವಾದ್ದೋ ಅನ್ನೋದು ಸ್ಪಷ್ಟೀಕರಣ ಬರೋವರೆಗೂ ಕಾಯಿರಿ. ಆಮೇಲೆ ಬೇಕಾದ್ರೆ ನೀವು ಸಿದ್ದರಾಮಯ್ಯನವ್ರ ಹತ್ರ ಹೋಯ್ತಿರೋ, ರಾಹುಲ್ ಗಾಂಧಿಯವ್ರ ಹತ್ರ ಹೋಯ್ತಿರೋ, ಮತ್ತೊಬ್ಬರ ಹತ್ರ ಹೋಯ್ತಿರೋ ಮಾಡಿ. ಅದು ಬಿಟ್ಬಿಟ್ಟು ವೈರಲ್ ಆಗಿರೋ ವಿಡಿಯೋ ನನಗೆ ಯಾರೋ ಪಿತೂರಿ ಮಾಡೋದಕ್ಕೋಸ್ಕರ ಬಿಟ್ಬಿಟ್ಟವ್ರೆ, ನನ್ನ ಸಿಂಹಾಸನ ಕೆಳಗಡೆ ಬಾಂಬ್ ಬಿಟ್ಬಿಟ್ಟವ್ರೆ, ನಾನು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಅವ್ರು ನಿಮ್ಮ ವಿರುದ್ಧನೇ ಕಣ್ರಿ ತನಿಖೆನ ಮಾಡೋದು. ಇಷ್ಟು ಗೊತ್ತಾಗ್ತಿಲ್ವ ನಿಮಗೆ? ಹಂಗಾಗಿ ಜಮೀರಣ್ಣಂದು ವಿಡಿಯೋ AI ಇನ್ನೊಂದೋ ನನಗೆ ಗೊತ್ತಿಲ್ಲ, ಆದರೆ ವಿಷಯ ಅಂತೂ ಹರಿದಾಡ್ತಿದೆ. ಆದರೆ ಒಂದು DCM ವಿಕೆಟ್ ಅಂತೂ ಉರುಳೋಯ್ತು. ಇದನ್ನು ನೋಡ್ಕೊಂಡು ಜಮೀರಣ್ಣ ನ್ಯಾಷನಲ್ ಟ್ರಾವೆಲ್ಸ್ ಬಸ್ ಹತ್ಕೊಂಡು ಒಂದು ರೌಂಡ್ ಟ್ರಿಪ್ ಕರ್ನಾಟಕ ರೌಂಡ್ ಟ್ರಿಪ್ ಮಾಡ್ಕೊಂಬರಲಿ. ಆಮೇಲೆ ನಮ್ಮ DK ಅಣ್ಣಂಗೆ ಏನಾದರೂ ಕೃತಜ್ಞತೆ ಅನ್ನೋದಿದ್ರೆ, ಸ್ವಲ್ಪ ಕರುಣೆ ಅನ್ನೋದಿದ್ರೆ ಜಮೀರಣ್ಣಂಗೆ ಒಂದು ಸೀಟ್ ಕೊಡ್ತಾರೆ. ಯಾವುದಾನ ಒಂದು ಸಚಿವ ಸ್ಥಾನನ ಕೊಡ್ತಾರೋ ಇಲ್ವೋ ನಾವೆಲ್ಲರೂ ಕಾದು ನೋಡೋಣ ಅಂತೇಳೋ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂಥದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.